ನೀವು ಬಂದಿದ್ದಲ್ಲ ತಾಯಿ ಕರ್ಸ್ಕೊಂಡಿದ್ದು ಅಂತ ಕೇಳ್ಪಟ್ಟಿದ್ದೀನಿ, ಅದ್ರ ಬಗ್ಗೆ ಹೇಳಿ. ಇಲ್ಲಿ ನಡೆಯುವ ಪವಾಡ ಕೇಳಿದ್ರೆ ಮೈ ಜುಮ್ ಎನ್ಸುತ್ತೆ. ದುಡಿಯುವವರು, ನಾವು ದುಡಿಸುವವರಲ್ಲ, ದುಡಿಯುವವರು. ದುಡಿಯುವಂತ ಕೆಲಸವನ್ನು ನಾವು ಇಲ್ಲಿ ಮಾಡ್ತೀವಿ. ಕೂಡ ನೋಡುವಾಗ ಇಲ್ಲಿ ಆಡಂಬರವಿಲ್ಲದೆ ಇರಬಹುದು, ಹಾಗಾಗಿ ಭಕ್ತಿ ಮಾತ್ರ ಎದ್ದು ಕಾಣುವಂತಿದೆ. ಈ ದೇವಿ ದರ್ಶನ ಮಾಡಿ ನಿಮ್ಮ ಜೀವನ ಬದಲಾಗುತ್ತೆ. ಒಂದು ವಿಶೇಷತೆ ಹೇಳ್ಬೇಕಾದ್ರೆ ಯಾರು ಅವರನ್ನು ಮಾಡಿ ಇವರನ್ನು ಮಾಡಿ ಅಂತ ಯಾರು ಹೇಳಿ ಮಾಡುವಂತ ಕರೆದಿದ್ರು. ಬಂದು ಒಂದು 4-5 ಸಲ ಬರುವಾಗಲೇ ಇಂಪ್ರೂವ್ಮೆಂಟ್ ತುಂಬಾ ಕಾಣ್ತದೆ. ವರಾಹಿ ಅಮ್ಮನ ಹತ್ತಿರ ಇದೊಂದು ಬೇಡಿಕೆ ಇಟ್ರೆ ಸಾಕು. ಪೂಜೆ ಆಯ್ತು, ಇವಾಗ ಜೀರ್ಣೋದ್ಧಾರಕ್ಕೆ ಇವಾಗ ಮುಂದೆ ಮುನ್ನಡೀತಾ ಇದ್ದೀರಾ, ಅದ್ರ ಬಗ್ಗೆ ಮುಂದೆ ಬರುವಂತ ಭಕ್ತಾದಿಗಳಿಗೆ ಏನ್ ಹೇಳಿ? ಬರುವಂತ ಭಕ್ತಾದಿಗಳಿಗೆ ಏನೆಲ್ಲ ಒಳ್ಳೇದಾಗ್ತದೆ? ಮುಖ್ಯವಾಗಿ ಪರಮೇಶ್ವರಿ ವರಾಹಿ ದೇವಸ್ಥಾನ ಅನ್ನೋದನ್ನ ನಾನು ಈ ಮಂಗಳೂರಲ್ಲಿ ಕೇಳ್ತೀನಿ. ಯಾಕೆ ಈ ದೇವಿ ಭಕ್ತರಿಗೆ ಒಳ್ಳೇದು ಮಾಡ್ತಿದ್ದಾಳೆ ಗೊತ್ತಾ? ಈ ಒಂದು ದೇವಸ್ಥಾನದಲ್ಲಿ ನಮ್ಮನ್ನೆಲ್ಲ ಭಕ್ತರನ್ನಾಗಿ ದೇವರು ಮಾಡಿದ್ದಾರೆ. ನಿಜವಾಗಿ ಹೇಳ್ಬೇಕಾದ್ರೆ ಇವತ್ತೊಂದು ಭೂಮಿ ಪೂಜೆಗೆ ಹಣನೇ ಇಲ್ಲ. ನಮಸ್ತೆ ವೀಕ್ಷಕರೇ, ಜೀವನ್ ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಶ್ರೀ ದುರ್ಗಾ ಪರಮೇಶ್ವರಿ ವರಾಹಿ ದೇವಸ್ಥಾನದಲ್ಲಿ ಮುಖ್ಯವಾಗಿ ದುರ್ಗಾ ಪರಮೇಶ್ವರಿ ವರಾಹಿ ದೇವಸ್ಥಾನ ಅನ್ನೋದನ್ನ ನಾನು ಈ ಮಂಗಳೂರಲ್ಲಿ ಕೇಳ್ಪಡ್ತಾ ಇದ್ದೀನಿ. ಗುರುಗಳನ್ನ ಕೇಳೋಣ, ಇದು ಯಾವ ತರ ಪೂಜೆ ನಡೆಯುತ್ತೆ, ಮತ್ತೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಏನೆಲ್ಲ ಒಳ್ಳೇದಾಗ್ತದೆ ಅನ್ನೋದನ್ನ ಕೇಳೋಣ. ನಮಸ್ತೆ. ಕುಮಾರ್ ಮಾಲೆಮರ ಅಂತ ನಾವು ಒಂದು ಧರ್ಮ ಹಿಂದೂ ಸಂಘಟನೆಯಲ್ಲಿ ಇದ್ದವರು. ಅದೇ ರೀತಿ ಸಮಾಜ ಸೇವೆ, ಅದೇ ರೀತಿ ದೇವಸ್ಥಾನದಲ್ಲಿ ಸೇವೆಯನ್ನ ಮಾಡ್ಕೊಂಡು ಬಂದವರು. ಈಗ ಇಲ್ಲಿ ಒಂದು ವಾರಾಯಿ ದುರ್ಗಾ ಪರಮೇಶ್ವರಿ ವಾರಾಯಿ ಕ್ಷೇತ್ರ, ಇಲ್ಲಿ ಕುಂಪನಮಗಲು ಪರಂಗಿಬೇಟೆ ಕುಚ್ಚು, ಇಲ್ಲಿ ಒಂದು ಶಿಲಾನ್ಯಾಸಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಈಗ ಜೀರ್ಣೋದ್ಧಾರದ ಏನೊಂದು ಅಧ್ಯಕ್ಷರನ್ನಾಗಿ ನನ್ನನ್ನು ಮಾಡಿದ್ದಾರೆ. ಇಲ್ಲಿ ಒಂದು ವಿಶೇಷತೆ ಹೇಳ್ಬೇಕಾದ್ರೆ ಯಾರು ಅವರನ್ನು ಮಾಡಿ ಇವರನ್ನು ಮಾಡಿ ಅಂತ ಯಾರು ಹೇಳಿ ಮಾಡುವಂತಲ್ಲ. ಏನೋ ಒಂದು ಇಲ್ಲಿ ದೇವಿ ದರ್ಶನದಲ್ಲಿ ಅಲ್ಲೇ ಒಬ್ಬರನ್ನು ಸೂಚಿಸ್ತಾ ಇದ್ದಾರೆ, ಅದು ಇಲ್ಲಿ ಮುಖ್ಯವಾಗಿದೆ. ಅದೇ ರೀತಿ ಒಂದು ದೇವಿಯ ದರ್ಶನದಲ್ಲಿ ನಾವು ಅಂತ ದೊಡ್ಡ ಮಟ್ಟದವರಲ್ಲ, ಚಿಕ್ಕ ಮಟ್ಟದವರು. ನಾವು ದುಡಿಯುವವರು, ನಾವು ದುಡಿಸುವವರಲ್ಲ, ದುಡಿಯುವವರು. ದುಡಿಯುವಂತ ಕೆಲಸವನ್ನು ನಾವು ಇಲ್ಲಿ ಮಾಡ್ತಿದ್ದೇವೆ. ಒಂದು ತಾಯಿಯ ಆಶೀರ್ವಾದದಿಂದ ನಾವು ಇವತ್ತು ಒಂದು ಅಧ್ಯಕ್ಷರಾಗಿ ನಾವು ಇಲ್ಲಿ ಮತ್ತೆ ನೀವು ಬಂದಿದ್ದಲ್ಲ ತಾಯಿ ಕರ್ಸ್ಕೊಂಡಿದ್ದು ಅಂತ ಕೇಳ್ಪಟ್ಟಿದ್ದೀನಿ, ಅದ್ರ ಬಗ್ಗೆ ಹೇಳೋಣ. ಅದೇ ಇವತ್ತು ನನ್ನನ್ನಂತಲ್ಲ, ಎಲ್ರನ್ನು ಇವತ್ತು ಇಲ್ಲಿ ಯಾರು ಬರ್ತಾರೆ ನೋಡ್ರಿ, ಎಲ್ರನ್ನು ಯಾರು ಕರೆಯುವಂತದಲ್ಲ. ನಾವು ಒಮ್ಮೆ ಭೇಟಿ ಕೊಟ್ರೆ ನನ್ನಷ್ಟಕ್ಕೆ ಅವ್ರು ಬರ್ತಾ ಇದ್ದಾರೆ. ಅದೇ ರೀತಿ ನಾನು ಕೂಡ ಹಾಗೆ. ನಾನು ಇವತ್ತು ಒಂದು ನಿಜವಾಗಿ ಹೇಳ್ಬೇಕಾದ್ರೆ ಇಲ್ಲಿಯ ಧರ್ಮದರ್ಶಿಗಳಿಗೆ ನಾನು ಮೊದ್ಲಿಂದಲೂ ಹತ್ತಿರದವ. ಅಂದ್ರೆ ಹಿಂದೂ ಸಂಘಟನೆಯಲ್ಲಿ ನಾವು ಜೊತೆಯಲ್ಲಿದ್ದವ. ಆದ್ರೆ ನಾವು ನಮ್ಮಷ್ಟಕ್ಕೆ ನಮ್ಮ ವ್ಯವಹಾರ ಏನು, ನಮ್ಮ ನಾಟಕ ಏನು, ನಮ್ಮ ಕಾರ್ಯಕ್ರಮ ಅದ್ರಲ್ಲಿದ್ದಾವೆ. ಏನೋ ಒಂದು ಇಲ್ಲಿ ಕೂಡ ಒಂದು ಗುರುವಿನ ಸ್ಥಾನ, ಇದು ಒಂದು ಗುರುಪೀಠ ಅಂತ. ಇಲ್ಲಿ ಒಂದು ಗುರು ಆದಿ ಗುರುಗಳೆಲ್ಲ ಇಲ್ಲಿ ಇದ್ದವರು, ಇಲ್ಲಿ ಸನ್ಯಾಸಿಗಳು ಇಲ್ಲಿ ಇದ್ದವರಂತೆ. ಅದೇ ರೀತಿ ಏನೋ ಒಂದು ಸಾಯಿಬಾಬಾ, ಇಲ್ಲಿ ಒಂದು ಬಾಬಾ ಸಹ ಒಂದು ಗುರುವಿಗೆ ಸಮಾನ. ಸಾಯಿಬಾಬಾ ನಾಟಕಕ್ಕೆ ನಮ್ಮನ್ನು ಕರೆಸಿದ್ರು, ಸಾಯಿಬಾಬಾ ನಾಟಕ ಮಾಡಿ ನಾವು ಹೋಗಿದ್ದೇವೆ. ನಾವು ನಮ್ಮಷ್ಟಕ್ಕೆ ಬಂದಿದ್ದೇವೆ, ನಮ್ಮಷ್ಟಕ್ಕೆ ನಮ್ದದು ವ್ಯವಹಾರ ನಾಟಕ ರಂಗ. ನಾವು ಬಂದಿದ್ದೇವೆ, ಅವರು ಪೇಮೆಂಟ್ ಕೊಟ್ಟಿದ್ದಾರೆ, ಆ ಪೇಮೆಂಟ್ ಇಟ್ಕೊಂಡು ನಾವು ಹೋಗಿದ್ದೇವೆ. ಹೋದ ನಂತರ ನಮ್ಮನ್ನು ಸ್ವಲ್ಪ ಸಮಯದ ನಂತರ ಅವರಿಗೆ ಫೋನ್ ಮಾಡಿದ್ರು, ಬರ್ಬೇಕು ನೀವು. ನಾನಾಗ ಏನು ನಿಜವಾಗಿ ಹೇಳ್ಬೇಕಾದ್ರೆ ಅದೊಂದು ಆಶ್ಚರ್ಯವೇ. ಯಾಕೆಂದ್ರೆ ನಾನೊಂದು ಗೃಹ ಪ್ರವೇಶ ನಮ್ದೇ, ನನ್ನ ಅಕ್ಕಂದು, ಅಲ್ಲಿದ್ದೇವೆ ನಾವು ಕಾರ್ಯಕ್ರಮದಲ್ಲಿ. ಮುಂಚಿನ ದಿವಸ ಮರು ದಿವಸ ನಾವು ಅಲ್ಲೇ ನಿಲ್ಬೇಕಿತ್ತು. ಏನೋ ನಂಗೆ ಬರೋದಿಲ್ಲ ಅಂತ ಹೇಳಿದ್ದೇನೆ, ನಂಗೆ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಮಣಿಪಾಲದಲ್ಲಿ ಕಾರ್ಯಕ್ರಮ. ಇಲ್ಲಿ 10 ಗಂಟೆಗೆ ಮೀಟಿಂಗ್ ಇಟ್ಟಿದ್ದಾರೆ. ನಾನು ಅಲ್ಲಿಂದ 8 ಗಂಟೆಗೆ ತನ್ನಷ್ಟಕ್ಕೆ ನಾನು ಎದ್ದು, ನಮ್ಮ ಫ್ಯಾಮಿಲಿ ಎಲ್ಲ ಎದ್ದು ಬಂದಿದೆ. ಅವರನ್ನು ಮಂಗಳೂರಲ್ಲಿ ಬಿಟ್ಟು 10 ಗಂಟೆಗೆ ಇಲ್ಲಿ ಸಭೆಯಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ಅರ್ಹನ ಅಲ್ಲ. ನಿಜವಾಗಿ ಏನೋ ಆ ದಿನ ಹೇಳಿದ್ದಾರೆ ಅಂತೆ, ದರ್ಶನದಲ್ಲಿ ಹೇಳಿದ್ದಾರೆ ಅಂತೆ, ಇಂತಿಂತ ಜನಕ್ಕೆ ಇಲ್ಲಿ ಹೇಗೆ ಕೊಡ್ಬೇಕು, ಅದು ನಂಗೂ ಗೊತ್ತಿರಲಿಲ್ಲ. ಆ ದಿನ ಕೊಡುವಾಗಲೂ ಮತ್ತೆ ಏನೋ ಒಂದು ಕೊಟ್ಟಿದ್ದಾರೆ. ಆ ಕೊಟ್ಟ ಸ್ಥಾನವನ್ನು ಮಾಡ್ತಾ ನಾವು ಹೋಗ್ಬೇಕಾಗುತ್ತೆ. ಕೆಲಸ ದೇವರ ಸೇವೆಗೆ ಸ್ಥಾನ ಅಂತ ಅಲ್ಲ, ಆದ್ರೆ ಸ್ಥಾನ ಕೊಟ್ಟ ನಂತರ ಅವರಿಗೆ ಅಲ್ಲಿ ಕೆಲಸ ಮಾಡ್ಲೇಬೇಕು. ಆ ಕೆಲಸ ಸೇರಿ ಕೊಟ್ಟ ಕೆಲಸ, ದೇವರ ಕೆಲಸ ನಾವು ಮಾಡ್ಲೇಬೇಕು. ಇವತ್ತು ಭೂಮಿ ಪೂಜೆ ಆಯ್ತು, ಇವಾಗ ಜೀರ್ಣೋದ್ಧಾರಕ್ಕೆ ಇವಾಗ ಮುಂದೆ ಮುನ್ನಡೀತಾ ಇದ್ದೀರಾ, ಅದ್ರ ಬಗ್ಗೆ ಮುಂದೆ ಬರುವಂತ ಭಕ್ತಾದಿಗಳಿಗೆ ಏನ್ ಹೇಳಿ? ನಾನು ಎಲ್ಲ ಭಕ್ತಾದಿಗಳಲ್ಲಿ ಕೈ ಜೋಡಿಸಿ ನಾನು ಬೇಡುಗಂದು. ಯಾಕೆಂದ್ರೆ ಇವತ್ತು ಇದೊಂದು
ನಾನು ಹಲವು ಕಡೆ ನೋಡಿದ್ದೇನೆ. ದೊಡ್ಡ ದೊಡ್ಡ ವ್ಯಕ್ತಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಆದ್ರೆ ಈ ಒಂದು ದೇವಸ್ಥಾನದಲ್ಲಿ ನಮ್ಮನ್ನೆಲ್ಲ ಭಕ್ತರನ್ನಾಗಿ ದೇವರು ಮಾಡಿದ್ದಾರೆ. ನಿಜವಾಗಿ ಹೇಳ್ಬೇಕಾದ್ರೆ ಇವತ್ತೊಂದು ಭೂಮಿ ಪೂಜೆಗೆ ಹಣನೇ ಇಲ್ಲ. ಆದ್ರೆ ಇವತ್ತು ಭೂಮಿ ಪೂಜೆ ನಾನು ತುಂಬಾ ಕಡೆಯಲ್ಲಿ ಈಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ ಜೀರ್ಣೋದ್ಧಾರದು. ಕೆಲವು ಕಡೆ ನಾನೊಂದು ಬೇರೆ ಬೇರೆ ಜವಾಬ್ದಾರಿಯಲ್ಲಿ ಇದ್ದವ ಜೀರ್ಣೋದ್ಧಾರ. ಆದ್ರೆ ಭೂಮಿ ಪೂಜೆ ನಾನು ನೋಡಿದ ಮಟ್ಟಿಗೆ ಮೊಟ್ಟ ಮೊದಲಾಗಿ ಈ ತರದ ಒಂದು ಭೂಮಿ ಪೂಜೆ, ಈ ತರ ಭೂಮಿ ಪೂಜೆ ಆದ ಇದೇ ಒಂದು ಕುಂಪನ ಮಧ್ಯದಲ್ಲಿ ಈ ಒಂದು ದುರ್ಗಾ ಪರಮೇಶ್ವರಿ ವಾರಾಯಿ ಕ್ಷೇತ್ರ ಅಂತ ನಾನು ಹೆಮ್ಮೆಯಿಂದ ಹೇಳ್ಬೋದು. ಯಾಕೆಂದ್ರೆ ಇದು ಯಾರ್ದು ಅಲ್ಲ, ಆ ತಾಯಿ ಭರಿಸಿದಂತ ವ್ಯವಸ್ಥೆ, ತಾಯಿಯೇ ತಂದಂತ. ಇವತ್ತು ಈಗಲೂ ನೋಡಿದ್ರೆ ಹಣ ಇಲ್ಲ, ಈ ದೇವಸ್ಥಾನದಲ್ಲಿ ಹಣ ಇಲ್ಲ. ಆದ್ರೆ ಇಲ್ಲಿಗೆ ನಾನು ಬಂದ ನಂತರ ನಾನೀಗ ಒಂದು ವರ್ಷ ಆಯ್ತು, ಈಗ 1 ವರ್ಷ ಆಗ್ತಾ ಬಂತು ಈಗ ಇಲ್ಲಿಗೆ ಇವರ ಎಲ್ಲ ಸಂಪರ್ಕ ಹತ್ತಿರದಲ್ಲಿ. ಆದ್ರೆ 1 ವರ್ಷದಲ್ಲಿ ನಾನು ತುಂಬಾ ಜನರ ಒಂದು ನೋವನ್ನು ನೋಡಿದ್ದೇನೆ. ಯಾಕೆಂದ್ರೆ ಕೈ ನೋವಿನವರಿಗೆ ಕೈ ಎತ್ತಲಿಕ್ಕೆ ಆಗದವ್ರದ್ದು ಕೈ ಸರಿಯಾದದ್ದು, ಅಥವಾ ಒಂದು ಮಾತಾಡ್ಲಿಕ್ಕೆ ಬರದವ್ರದ್ದು ಮಾತಾಡುವಿಕೆ ಎಲ್ಲ ಸರಿಯಾದದ್ದು ನಾನು ಇಲ್ಲಿ ನನ್ನ ಕಣ್ಣಾರೆ ನೋಡಿದೆ. ಯಾಕೆಂದ್ರೆ ಆ ತಾಯಿಯ ಶಕ್ತಿ ಅದೇ ರೀತಿ ಇದೆ. ನಾನೊಂದು ನೇರವಾಗಿ ಹೇಳ್ಬೇಕಾದ್ರೆ ಹಲವು ಕಡೆ ಹೋಗುವಾಗ ಲಿಂಬೆ ಹಣ್ಣಲ್ಲಿ ಅವರನ್ನು ಏನೊಂದು ಅವ್ರದ್ದು ತೆಗೆಯುವುದು, ಮತ್ತೆ ತೆಂಗಿನಕಾಯಿ ಹೊಡೆಯುವುದು, ಮಾಟ ಮಾಡುದು, ಮಂತ್ರ ಮಾಡುದು ಅಂತದೆಲ್ಲ ಇದೆ. ಆದ್ರೆ ಈ ಕ್ಷೇತ್ರದಲ್ಲಿ ಅದೇನಿಲ್ಲ. ಏನೋ ಒಂದು ಆ ದೇವಿದು, ಅವರಿಗೆ ದೇವಿಗೆ ತಿಲಕ ಹಾಕುವಂತ ಕುಂಕುಮ ಮತ್ತೆ ಹಳದಿ, ಅದೇ ಆ ಒಂದು ಪ್ರಸಾದ ಅದೇ ಭಕ್ತರಿಗೆ ಕೊಡುವಂತದ್ದು ಈ ಒಂದು ದೇವಸ್ಥಾನದ ನಿಯಮ ಇದೆ. 1 ವರ್ಷ ಆಯ್ತು ನನ್ ತಂಗಿ ಸುಮಾರು ಒಂದಷ್ಟು ಅಮ್ಮ ಪವಾಡ ಮಾಡಿದಾಗ ನೋಡಿದ್ದೀನಿ. ತುಂಬಾ ಅಂದ್ರೆ ಯಾವ್ದನ ಒಂದಿರುತ್ತಲ್ಲ, ಇಂತ ಪವಾಡ ಮಾಡಿದಾಗ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ನನಗೆ ಕಣ್ಣಿಂದ ನಾನೇ ನೋಡ್ತಾ ಇದ್ದೆ ಯಾವ್ದನ ಒಂದಿದ್ದಾರೆ. ಈಗ ನೋಡಿ ಅರೆ ಒಂದು ಇದ್ರಲ್ಲಿ ಕೈ ಬಾರದ್ದು ಅವರಿಗೆ ತಲೆ ಬಾಚ್ಲಿಕ್ಕೆ ಆಗ್ತಾ ಇಲ್ಲ. ಏನೋ ಪ್ರಸಾದ ರೂಪದಲ್ಲಿ ಸ್ವಲ್ಪ ಹೊತ್ತು, ಯಾಕಂದ್ರೆ ಇಲ್ಲಿ ದರ್ಶನದಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿದ ನಂತರ ಅವರೇ ಇದು ಮಾಡ್ಲಿಕ್ಕೆ ಹೇಳ್ತಾರೆ. ಆ ಒಂದು ಭಕ್ತಿಯಿಂದ ನಿಂತ್ರೆ ಆ ಭಕ್ತಿಯಲ್ಲಿ ಅವರ ಕೈ ಮೇಲೆ ಹೋಗುತ್ತೆ. ಅದೇ ರೀತಿ ಇತ್ತೀಚೆಗೆ ನಾನೊಂದು 2 ಜನರನ್ನು ನೋಡಿದ್ದೆ ನನ್ನ ಎದುರುಗಡೆ. ಒಂದು ಹೆಂಗಸು, ಆ ಹೆಂಗಸು ಯಾವಾಗ್ಲೂ ತಲೆನೋವು ಅಂತ ಹೇಳ್ತೇವೆ. ತುಂಬಾ ಒಂದು 5 ನಿಮಿಷ ಕಣ್ಣು ಮುಚ್ಚಿ ಭಕ್ತಿಯಿಂದ ನಿಂತಿದ್ದಾರೆ ಹೆಂಗಸು, ಮತ್ತೆ ಆ ತಲೆನೋವು ಇಲ್ಲ. ಇತ್ತೀಚೆಗೆ ನಾನು ಹೆಸರು ಹೇಳಲ್ಲ, ಇತ್ತೀಚೆಗೆ ಒಳ್ಳೆ ಒಂದು ಹಿಂದುತ್ವ ಬೇರೆ ಬೇರೆ ಇದರಲ್ಲಿ ಹುದ್ದೆಯಲ್ಲಿ ಇದ್ದಾರೆ. ಈಚೆಗೆ ನೋವಲ್ಲಿ ಬಂದ್ರು, ಹೊಟ್ಟೆ ನೋವು, ಯಾವಾಗಲೂ ಹೊಟ್ಟೆ ನೋವು ಇರುತ್ತೆ. ಹೊಟ್ಟೆ ನೋವು ಆ ಒಂದು ನಿಂತಾಗ ಕೂಡ ಹೊಟ್ಟೆ ನೋವು ಇತ್ತು. ಒಂದು 10 ನಿಮಿಷ ನಿಂತು ಆ ಒಂದು ಏನು ಪ್ರಸಾದ ಹಾಕುವ ನಂತರ ಆ ಹೊಟ್ಟೆ ನೋವು ಇಲ್ಲ. ಅಂತದೊಂದು ಇಲ್ಲಿ ಜಾಗದಲ್ಲಿ ಅಂದ್ರೆ ನಾನು ವ್ಯಕ್ತಿ ಅದಿಂದ ಹೇಳಲ್ಲ, ಯಾಕೆಂದ್ರೆ ಅಲ್ಲಿ ಒಳಗಿರುವಂತಹ ದೇವಿ ಅದಕ್ಕೆ ಪವರ್ಫುಲ್ ಶಕ್ತಿ. ಆ ಶಕ್ತಿ ಜನರಿಗೆ ಗೊತ್ತಾಗ್ತದೆ. ಅಂದ್ರೆ ಈಗ ಏನಾಗಿದೆ ಅಂದ್ರೆ ಜನರಿಗೆ ಗೊತ್ತಾಗಿದೆ ಶಕ್ತಿ ಇದೆ ಅಂತ ಗೊತ್ತಾಗ್ತದೆ. ಆದ್ರೆ ಈಗ ಎಲ್ಲ ಜನಗಳೇನಂದ್ರೆ ಈ ಚಿಕ್ಕ ಕೆಳ ವರ್ಗದವರನ್ನು ನೋಡುವುದು ಕಡಿಮೆ ಇದೆ. ದೊಡ್ಡ ವರ್ಗದವರು ಯಾರಿದ್ದಾರೆ, ಅವರು ದೊಡ್ಡ ವ್ಯಕ್ತಿಗಳು, ಅವ್ರ ಹತ್ರ ನಾವು ಹೋಗುವ. ಭಕ್ತಿ ಇರುದು ದೊಡ್ಡ ವರ್ಗದವರ, ಸಣ್ಣ ವರ್ಗದವರ ಭಕ್ತಿ. ಇವತ್ತು ಸಣ್ಣ ವರ್ಗದವರು ಇಲ್ಲಿ ಒಂದು ಕೆಲಸ ಮಾಡ್ತಿದ್ದಾರೆ. ನಿಜವಾಗಿ ಹೇಳ್ಬೇಕಾದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಆ ಕೆಲಸದ ಒಂದು ಏನೊಂದು ಇದಿದೆ, ಆ ಫಲ ಆ ಒಂದು ದೇವಿನ ನಾವು ತೆಗಿತೇವೆ, ಕೊಡ್ತಾ ಇದ್ದಾರೆ. ಎಲ್ಲರೂ ಚಿಕ್ಕ ಮಕ್ಕಳಿಂದಲೂ ತಾಯಿ ಸೇವೆ ಮಾಡ್ತಾ ಇದ್ದಾರೆ. ಅಂದ್ರೆ ಮುಂದೆ ಬರುವಂತ ಭಕ್ತಾದಿಗಳಿಗೆ ಆ ತಾಯಿಯೇ ಅವರಿಗೆ ಜ್ಞಾನ ಕೊಡುದು. ಯಾಕೆಂದ್ರೆ ಇನ್ನು ದಿನಂಪ್ರತಿ ಇವತ್ತು ಭೂಮಿ ಪೂಜೆ ಆದ ನಂತರ ನಾವೆಲ್ಲ ಸೇರಿ ದರ್ಶನದಲ್ಲಿ ಮಾತಾಡಿದಾಗ ಸಂಧ್ಯಾ ಭಜನೆ, ಸಂಜೆ ಡೈಲಿ ನಾವು ದಿನನಿತ್ಯ ಸಂಜೆ ಒಂದು ಸಂಧ್ಯಾ ಭಜನೆ ನಾವು ಈಗ ಈ ಒಂದು ಜಾಗದಲ್ಲಿ ಇಟ್ಟಿದ್ದೇವೆ. ಬ್ರಹ್ಮಕಲಸದ ನಿನ್ನೆ ಒಂದು ವ್ಯಕ್ತಿ ಹೇಳಿದ್ರು, ಇದು ಒಂದು 108 ದಿನದಲ್ಲಿ ಆಗ್ತದೆ ಅಂತ. ಏನೋ ಒಬ್ಬೊಬ್ರು ಇದ್ರಲ್ಲಿ ಬಂದವರಿಗೆ ಏನೋ ಬರುವಾಗ ಇಲ್ಲಿ ಅವರಿಗೆ ಭಕ್ತಿ ಭಾವ ಹುಟ್ಟುತ್ತೆ. ಯಾಕೆಂದ್ರೆ 1-2 ಈಗ ಆಗಿದೆ, ಒಂದು ನಿನ್ನೆ ಸಹ ಹಾಗೆ ನೆನಪಿರ್ಲ, ಆದ್ರೆ ನಿನ್ನೆ ಬಂದವರು ಕೊಟ್ಟರು ಯಾರು ಅಂತ ನಾವು ಒಂದು ಭಜನೆಗೆ ಬೇಕಾಗುವಂತ ವಸ್ತುಗಳನ್ನು ಅದೇ ರೀತಿ ಒಬ್ಬೊಬ್ಬರಿಗೆ ನೆನಪಾಗದಿದ್ರು ಆ ಹೊತ್ತಿನಲ್ಲಿ ಆ ದೇವಿ ತರ್ಸ್ಕೊಡ್ತಾರೆ. ಅದೇ ರೀತಿ ನಮ್ಗೆ ಇವತ್ತು ಕೂಡ ಹಾಗೆ ನಿಜವಾಗಿ ನಾವು ಇವತ್ತು 1 ರೂಪಾಯಿ ಇದ್ದಿಂದವರಲ್ಲ. ನಿಜವಾಗಿ ಹೇಳ್ಬೇಕಾದ್ರೆ ಇಲ್ಲಿ ಮನೆ ತೆಗಿಲಿಕ್ಕೆ, ಮನೆ ಒಂದು ಡೆಮೊಲೇಷನ್ ಮಾಡ್ಲಿಕ್ಕೆ, ಇಲ್ಲಿಂದ ಒಂದು ದೇವರನ್ನು ತೆಗಿಬೇಕಾದ್ರೆ ಹಣ ಬೇಕು. ಹಣ ಇಲ್ಲ, ಆ ದಿನ ಹಣನೇ ಇಲ್ಲ, ಏನ್ ಮಾಡುದು? ಆದ್ರೆ ಏನೋ ಒಂದು
ಅವರ ಶಕ್ತಿಯಿಂದ ಅದೊಂದು ಬದಲಾವಣೆ ಆಗಿದೆ. ಈಗ ಬಾಲಾಲಯದಲ್ಲಿ ಆ ದೇವಿ ಕೂತಿದ್ದಾರೆ. ಇವತ್ತು ಅಲ್ಲಿ ಪೂಜೆ ಪುರಸ್ಕಾರ ಆಗ್ತದೆ. ಇನ್ನು ಯಾವಾಗ ಇದಕ್ಕೆ ಒಂದು ಆ ದೇವಿ ಅವರಿಗೆ ಯಾವಾಗ ಬೇಕು ಆ ದಿನದಲ್ಲಿ ಆ ದೇವಿ ತಗೊಳ್ತಾಳೆ ಅಂತ ನಮ್ಗೆ ನಂಬಿಕೆ. ಅದಕ್ಕೆ ಎಲ್ಲ ಭಕ್ತರು ಇದಕ್ಕೆ ಸಹಕಾರ ಮಾಡ್ಬೇಕಂತ ಎಲ್ರೂ ನಾನು ವಿನಂತಿಸ್ತೇನೆ. ಮತ್ತೆ ಕ್ಷೇತ್ರ ಬರ್ಬೇಕಂದ್ರೆ ಈ ಕ್ಷೇತ್ರ ಸ್ಥಳ ಮತ್ತೆ ಯಾವ ಸಮಯ ಇಲ್ಲಿ ನಿಜವಾಗಿ ಹೇಳ್ಬೇಕಂದ್ರೆ ಮಂಗಳವಾರ ಶುಕ್ರವಾರ ಸಂಜೆ 7:30ಯಿಂದ ದರ್ಶನ ಸೇವೆ ಇಲ್ಲಿ ನಡೆಯುತ್ತೆ. ಈಗ ಬಾಲಾಲಯ ಆದ ನಂತರ ಸಂಕ್ರಮಣದ ಹತ್ತಿರ ಇರುವಂತ ಶುಕ್ರವಾರ, ಸಂಕ್ರಮಣ ಒಂದು ತಿಂಗಳಿಗೆ ಸಂಕ್ರಮಣ ಬರುತ್ತೆ. ಆ ಸಂಕ್ರಮಣದ ಹತ್ತಿರ ಇರುವ ಶುಕ್ರವಾರ ಈಗ ದರ್ಶನ ಸೇವೆ ನಡೀತಿದೆ. ಅದೇ ರೀತಿ ನಮ್ಮ ಪರಂಗಿಪೇಟೆ ಜಂಕ್ಷನ್ ಇಂದ ಬಂದ್ರೆ ಕುಂಪನ ಮಜಲು ಕುಚ್ಚೂರು ಅಂತ ಹೇಳಿದ್ರೆ ಯಾರು ಹೇಳ್ತಾರೆ, ಇಲ್ಲಿಗೆ ಏನಿಲ್ಲ ಒಂದು ಕಿಲೋಮೀಟರ್ ದೂರ ಪರಂಗಿಪೇಟೆಯಿಂದ ಒಳಗಡೆ ಬಂದ್ರೆ ಇಲ್ಲಿ ಯಾವ ಹೊತ್ತಿನಲ್ಲಿ ಬಂದ್ರೂ ಮಾತ್ರ ದೇವರನ್ನು ನೋಡುವಂತ ಒಂದು ಮಧ್ಯಾಹ್ನ ಪೂಜೆಯಲ್ಲಿ, ಸಂಜೆ ಪೂಜೆ, ಬೆಳಿಗ್ಗೆ ಪೂಜೆ. ಇಷ್ಟೆಲ್ಲ ಮಾಹಿತಿ ಧನ್ಯವಾದ. ಅವರ ಕ್ಷೇತ್ರಕ್ಕೆ ಬಂದು ನಮಗೆ ತುಂಬಾ ಪ್ರಯೋಜನವಾಗಿದೆ. ಎಂತ ಕಷ್ಟ ಇದ್ರು ನಮ್ಮಲ್ಲಿ ಗುಣ ಆಗಿದೆ. ಮತ್ತೆ ನಾನು ಇಲ್ಲಿ ಬರುವ ಮುಂಚೆ ನನಗೆ ಕಣ್ಣು ಕಾಲೆಲ್ಲ ನೋವಾಗಿದೆ. ಆ ಹೊತ್ತಿಗೆ ಈ ಜಾಗಕ್ಕೆ ಬನ್ನಿ ಅಂತ ಆದ ಇದರಿಂದ ಬಂದಿದ್ದೇವೆ. ಆಮೇಲೆ ಕಣ್ಣು ಕಾಣಿಗೆ ಎಲ್ಲ ಸರಿಯಾಗಿದೆ. ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಿದೆ. ಅದೇ ರೀತಿ ನಮ್ಮ ಒಟ್ಟಿಗಿದ್ದವರಿಗೂ ಮತ್ತೆ ನಮ್ಮ ಪರಿಚಯದಲ್ಲಿ ಹೇಳಿದ್ದೇನೆ. ಇಲ್ಲಿಂದ ನಮಗೆ ತುಂಬಾ ಉಪಕಾರ ಆಗಿದೆ. ಆ ರೀತಿಯಲ್ಲಿ ಎಲ್ಲರೂ ಈ ಜಾಗಕ್ಕೆ, ಈ ದೇವರ ದೇವಸ್ಥಾನಕ್ಕೆ ಸಹ ಕರುಣಿಸಬೇಕೆಂದು ಎಲ್ಲರಲ್ಲಿ ನಾವು ಪ್ರಾರ್ಥಿಸಿದ್ದೇವೆ. ನನ್ನ ಹೆಸರು ಸಂತೋಷ್ ಕಾಂತಬೆಟ್ಟು ಅಂತ. ಬೆಳ್ತಂಗಡ ತಾಲೂಕು ಸುತ್ತಲೂರು ಗ್ರಾಮ, ಕಾಂತಬೆಟ್ಟು ಅಂತ ಮನೆ ಹೆಸರು. ಈ ಕ್ಷೇತ್ರಕ್ಕೆ ನಾನು ಒಂದು 3-4 ತಿಂಗಳಿಂದ ಬಂದಿದ್ದೇನೆ. ಈ ಜೀರ್ಣೋದ್ಧಾರ ಕ್ಷೇತ್ರ ಇದಕ್ಕೆ ಕರೆದಿದ್ರು. ಅದರಿಂದ ಬಂದು ಒಂದು 4-5 ಸಲ ಬರುವಾಗಲೇ ಇಂಪ್ರೂವ್ಮೆಂಟ್ ತುಂಬಾ ಕಾಣ್ತಾ ಇದೆ. ನಾವು ಬರುವಾಗ ಇಷ್ಟು ಏನು ಇರ್ಲಿಲ್ಲ, ಜಾಗ ಏನಿಲ್ಲ, ಚಿಕ್ಕ ಇದು ಗುಡಿ ಇತ್ತು. ಎಲ್ಲ ಇದು ಮಾಡಿದ್ದಾರೆ. ನನ್ನನ್ನು ಸಹ ಒಂದು ಗೌರವ ಸಲಹೆಗಾರನಾಗಿ ಮಾಡಿ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಶ್ರಮಿಸುವಾಗಿ ಮಾಡಿದ್ದಾರೆ. ಅದರಿಂದ ಎಲ್ಲ ಭಕ್ತಾದಿಗಳು ಜಾಸ್ತಿ ಇದು ಮಾಡಿ ಸಹಕಾರ ಕೊಡ್ಬೇಕಂತ ಈ ಜೀರ್ಣೋದ್ಧಾರಕ್ಕೆ ನಮ್ಮ ವತಿಯಿಂದ. ಇವತ್ತಿನ ದಿವಸ ನಮ್ಮ ಜೀವನದ ಕಾಲಘಟ್ಟಗಳಲ್ಲಿ ಪುಣ್ಯದ ದಿನ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಶ್ರೀ ದುರ್ಗಾ ಪರಮೇಶ್ವರಿ ವಾರಾಹಿ ಅಮ್ಮನವರ ಕ್ಷೇತ್ರದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ದಿವಸ ಮಂಗಳೂರು ನಲ್ಲಿ ತುಳುನಾಡಿನ ಸೃಷ್ಟಿಕರ್ತರಾಗಿರ್ತಕ್ಕಂತಹ ಪರಶುರಾಮ ಅವರ ತಾಯಿಯಾಗಿರ್ತಕ್ಕಂಥ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ವತಿಯಿಂದ ನಾವು ಇವತ್ತು ಮಂಗಳೂರು ಮಾಲೆಮಾರ ಕ್ಷೇತ್ರದಿಂದ ನಾವು ಬಂದಿದ್ದೇವೆ. ಹಾಗಾಗಿ ಇವತ್ತಿನ ದಿವಸ ಈ ಕ್ಷೇತ್ರದಲ್ಲಿ ಅಡಿಗಲ್ಲು ಸಮಾರಂಭದಲ್ಲಿ ನಾವು ಭಾಗಿಯಾಗ್ಲಿಕ್ಕೆ ನಿಜವಾಗ್ಲೂ ಕೂಡ ನಮ್ಗೆ ಸಂತೋಷ ಆಗಿದೆ. ಎಲ್ಲರೂ ಕೂಡ ನೋಡುವಾಗ ಇಲ್ಲಿ ಆಡಂಬರವಿಲ್ಲದೆ ಇರಬಹುದು, ಹಾಗಾಗಿ ಭಕ್ತಿ ಮಾತ್ರ ಎದ್ದು ಕಾಣುವಂತಿತ್ತು. ಆ ಭಕ್ತಿಗೆ ತಾಯಿಯ ಕ್ಷೇತ್ರ ಇಲ್ಲಿ ನಾವು ಕೇಳಿದ ಹಾಗೆ ಇಲ್ಲಿ ಎಲ್ಲ ಬಂದ ಭಕ್ತರ ಭಾವನೆಗಳನ್ನ ಬೇಡಿಕೊಂಡಿರ್ತಕ್ಕಂತಹ ಎಲ್ಲ ಇಷ್ಟಾರ್ಥಗಳನ್ನ ಈಡೇರಿಸುವಂತಹ ತಾಯಿ ಅಮ್ಮ ಹೇಳಿದಂತೆ ನಡ್ಕೊಂಡ ರೀತಿಯಲ್ಲಿ ಎಲ್ಲವೂ ಕೂಡ ಇಷ್ಟಾರ್ಥ ಈಡೇರಿದಾವೆ ಅಂತೂ ಭಕ್ತರ ಮನದಾಳದ ಮಾತಾಗಿದೆ. ಹಾಗಾಗಿ ಈ ಒಂದು ಕ್ಷೇತ್ರ ಹೆಚ್ಚಿನ ರೀತಿಯಲ್ಲಿ ತುಳುನಾಡಿನಾದ್ಯಂತ ಒಂದು ಬೆಳಗುವಂತಹ ಕ್ಷೇತ್ರವಾಗಲಿ ಅಂತ ಹೇಳಿ ನಾನು ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಬಂದ ಭಕ್ತರಿಗೆ ಎಲ್ಲರಿಗೂ ಕೂಡ ಸಕಲ ಸೌಲಭ್ಯಗಳನ್ನ ಒದಗಿಸಿ, ಹಾಗಾಗಿ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಬಂದಿರತಕ್ಕಂತ ಕಷ್ಟಗಳನ್ನೆಲ್ಲವನ್ನು ದೂರ ಮಾಡಿ ಯಾವುದೇ ಜಾತಿ ಭೇದವನ್ನು ಮಾಡದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ, ನಾವು ಕೂಡ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರು ಕೂಡ ಹೇಮಂತ್ ಕುಮಾರ್ ಅವರಿದ್ದಾರೆ, ಅದೇ ರೀತಿ ಬಸವರಾಜ್ ಅವರು ಉಪಾಧ್ಯಕ್ಷರಿದ್ದಾರೆ, ಮಲ್ಲಿಕಾರ್ಜುನ್ ಅವರಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಆಡಳಿತ ಕಮಿಟಿಯ ಪರವಾಗಿ, ಕ್ಷೇತ್ರದ ಪರವಾಗಿ ನಾವು ಕೂಡ ಈ ಕ್ಷೇತ್ರಕ್ಕೆ ನಮ್ಮಿಂದ ಆಗುವಂತಹ ಕೈಲಾಗುವಂತಹ ಸಹಾಯವನ್ನ ನಾವು ಮಾಡುತ್ತೇವೆ ಅನ್ನುವುದರ ಮುಖಾಂತರ ಈ ಮೂಲಕ ನಾನು ತಿಳಿಯಪಡಿಸುತ್ತೇನೆ. ನಡೆಯುವಂತಹ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆಗಳು ಬಾರದ ಹಾಗೆ ಇರಲಿ. ತಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತೋರಿಸುವುದರ ಮುಖಾಂತರ ಶ್ರೀ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕೆಂದು ಸರ್ವ ಭಕ್ತಾದಿಗಳಿಗೆ ತನು ಮನ ಧನಗಳಿಂದ ಕ್ಷೇತ್ರಕ್ಕೆ ಅರ್ಪಿಸಲಿ ಎಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ. ಧನ್ಯವಾದಗಳು.